ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ಸಾಟರ್ಡೆ ಲಾಗ್ ಆಗಿರುತ್ತೆ. ಸೊ ಶನಿವಾರ ಆಗಿರೋದ್ರಿಂದ ನನ್ನ ಮಗನೇ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಸ್ನಾನ ಮಾಡಿ ಪೂಜೆ ಮಾಡ್ತಿದ್ದಾನೆ. ಯಾರು ಹೂವು ಎಲ್ಲ ಇಡೋದು ಹೇಳ್ಕೊಟ್ಟಿರೋದು? ಅಪ್ಪಾಜಿ. ಹಂಗಾರೆ ಅಮ್ಮ ಹೇಳ್ಕೊಟ್ಟಿಲ್ವಾ? ಹಾಂ, ಏಯ್ ಕಳ್ಳ ಹೇಳ್ ಮೊನ್ನೆ. ನೀನು ಹೇಳ್ಕೊಂಡು ಕೊಟ್ಟಿದ್ಯಾ ಒಂದೇ ಒಂದ್ಸತಿ. ಹೌದಾ? ಅದು ಎಲ್ಲೋ ಕಲರ್ ಇಡು, ಚೆನ್ನಾಗಿ ಕಾಣಿಸುತ್ತೆ ಮಧ್ಯ. ಅಮ್ಮೋ ಅವನಿಗೆ ಹೇಳಿದೆ ನಾನು ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಬಿಡಪ್ಪ ಸಂಜೆ ಅಂತ ಹೇಳಿದ್ರೆ, ಇಲ್ಲಮ್ಮ ನಾನೇ ಮಾಡ್ತೀನಿ, ನಾನೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇನ್ನೂ ಮನೆ ಒರೆಸ್ತಾ ಇರ್ತೀನಿ. ಆಗಲೇ ಅವನು ದೇವ್ರ ಮನೆಯೆಲ್ಲ ಒರೆಸ್ಬಿಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅವನಿದ್ರೆ ಆ ಥರ. ಅವನು ಊರಿಗೆ ಹೋಗಿದ್ನಲ್ಲ, ಇಷ್ಟು ದಿನದಿಂದ ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ ರೀ ನೀನು ಮಾಡು ಅಂತ ಒಂದೊಂದು ಸಲ. ಇವಾಗ ನೋಡಿ ಅವನು ಊರಿಂದ ಬಂದಿರೋದ್ರಿಂದ ಎಲ್ಲ ಪಾಪ ಅವನೇ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ಮಾಡ್ತಾನೆ ಪಾಪ. ನೀಟಾಗಿಡು, ಈ ಕಡೆಗೆ ಮುಖ ಮಾಡು. ನೋಡಿ, ಅದು ಹೊಸ್ಲಿಗೆಲ್ಲ ನಾನು ಬೆಳಗ್ಗೆನೇ ಎದ್ಬಿಟ್ಟು ಬಾಗಿಲೆಲ್ಲ ತೊಳಿತೀನಲ್ಲ, ಆಗಲೇ ಹೂವು ಇಟ್ಟಿರ್ತೀನಿ, ಅದೆಲ್ಲ ತೆಗೆದಾಕ್ಬಿಟ್ಟು ಮಾಡ್ತಾನೆ. ಅಂದರೆ ಅವನಿಗೆ ಒಣಗೋಗಿರೋದು ಇಟ್ಬಿಟ್ಟು ಪೂಜೆ ಮಾಡೋಂಗಿಲ್ವಂತೆ. ಬೆಳಗ್ಗೆ ಇಟ್ಟಿದ್ದೀನಿ ಬಿಡಪ್ಪ ಅಂದರೂ ಕೇಳೋದಿಲ್ಲ ಅವನು, ಆ ಥರ. ಅವನಿಗೆ ಇವತ್ತು ನಾವು ಟ್ರಿಪ್ ಹೊರಟಿದ್ದೀವಿ. ಸೊ ಅದೊಂದು ಅವನಿಗೆ ತುಂಬ ಖುಷಿ ಇದೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ನಾವು ಎಲ್ಲಿಗೆ ಟ್ರಿಪ್ ಹೋಗ್ತೀವಿ, ಯಾರ್ಯಾರು ಹೋಗ್ತೀವಿ ಅನ್ನೋದೆಲ್ಲ ಹೇಳ್ತೀನಿ. ನಪುಣ ಸದಾ ಪುಣ್ಯ ಶಂಕರ ಪಣವರು ಧನವರ ದೃಷ್ಟಿತೆ ವಿಶ್ವ ಜೈತ ಪಾರ್ವತಿ. ರೇಷನ್ಗೆ ಹೋಗಿ ಬರ್ತೀನ, ಹುಷಾರು. ಬರ್ತೀನಿ ಹೇಳು. ಹಾಂ, ಬೇಗ ಬರ್ತೀನಿ. ಆಯಿತು. 2 ದಿನದಿಂದ ಸೊಸೈಟಿಲಿ ಅಕ್ಕಿ ಕೊಡ್ತಾಯಿದ್ರಂತೆ. ಸೊ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಅಕ್ಕಿ ತೊಗೊಂಡೋಗಿವಂತೆ ಬಾ ಅಂತ. ನಾನು ಬರಲ್ಲ, ಟ್ರಿಪ್ ಹೋಗ್ತಿದ್ದೀವಿ ಅಂತ ಹೇಳಿದೆ. ಅವಳು ನಾನು ನಿಂತ್ಕೊಂಡಿದ್ದೀನಿ, ಬಂದು ತೊಗೊಂಡೋಗು, 5 ಜನ ಇರೋದು ಅಂತ ಹೇಳಿದ್ಲು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಬೇಗ ಇನ್ನೇನು ನಿಂತಿದ್ದಾಳಲ್ಲ, ಹೋಗಿ ಹೆಬ್ಬೆಟ್ಟು ಇಟ್ಬಿಟ್ಟು ತೊಗೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೋದೆ. ಆದರೆ ಅಲ್ಲಿ ಅವಳು ನಿಂತ್ಕೊಂಡಿದ್ಲು. ಅಲ್ಲಿ ನೋಡಿದ್ರೆ ಅದು ಸರ್ವರೇ ಬರಲಿಲ್ಲ. 1-1.5 ಗಂಟೆ ನಿಂತ್ಕೊಂಡು, ಇಲ್ಲ ಟೈಮ್ ಆಗುತ್ತೆ, ನನ್ನ ಮಗನ ಬೇರೆ ಒಬ್ಬನ್ನೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅದೇ ಬಂದೆ. ಬಂದಿದ್ದ ತಕ್ಷಣ ಇನ್ನೇನು ಪ್ಯಾಕ್ ಎಲ್ಲ ಮಾಡಿದ್ವಿ, ಬಟ್ಟೆ ಎಲ್ಲ. ಅಷ್ಟರಲ್ಲಿ ನಮ್ಮ ನಾನ್ನೀರು ಕೂಡ ಬಂದರು. ಅವರು ಬಂದಿದ್ದ ತಕ್ಷಣ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ಬಿಟ್ಟು ಪಾಪ ಅವರು ಊರು ಬಿಟ್ಟಾಗ ಆಲ್ರೆಡಿ 1 ಗಂಟೆ ಆಗಿತ್ತಂತೆ. ಇಲ್ಲಿಗೆ ಬರೋಷ್ಟೊತ್ತಿಗೆ ಆವಾಗಲೇ 5 ಗಂಟೆ ಆಗಿತ್ತು. ಸೊ ಬಂದಿದ್ದ ತಕ್ಷಣ ಇನ್ನೇನು ಅರ್ಚನ ಇದ್ಲಲ್ಲ, ಅವಳು ಹೊಟ್ಟೆ ಹಸಿತೈತೆ ಅಂತ ಹೇಳ್ಬಿಟ್ಟು ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಮೊಸರು ತೊಗೊಂಡು ಬಂದುಬಿಟ್ಟು ಸ್ವಲ್ಪ ಚಟ್ನಿ ಮಾಡಿಬಿಟ್ಟು ಅನ್ನ ಮಾಡಿದ್ಲು. ಸೊ ಎಲ್ಲರೂ ಊಟ ಮಾಡಿದ್ವಿ. ಊಟ ಮಾಡಿ ಮತ್ತು ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನೊಂದು ಸಲ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಅವರು ಪ್ಯಾಕ್ ಮಾಡ್ಕೊಂಡು ಆಲ್ರೆಡಿ ಬಂದಿದ್ದರು ಬಟ್ಟೆ ಎಲ್ಲ. ಸೊ ಎಲ್ಲರೂ ಲಗೇಜ್ ಎತ್ಕೊಂಡು ಸುನೀತಾ ಮನೆ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಆಗ್ತಾನೆ ಬಂದು ಅವ್ರದ್ದೇನೋ ಆಫೀಸ್ ವರ್ಕ್ ಇತ್ತಂತೆ, ಇನ್ನೂ ಮಾಡ್ತಾಯಿದ್ರು ಊಟ ಮಾಡಿಬಿಟ್ಟು. ಅದಕ್ಕೆ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ನಾವು ಅಲ್ಲೋಗಿ ಸುನೀತಾ ಆಂಟಿ ಮನೆ ಹತ್ರ ಇರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಆಯಿತು. ಎಲ್ಲರೂ ತಾಂಡಿದ್ರೆ ಇನ್ನೇನಾಯ್ತು? ಇದೊಂದೇನಾ? ನಡೀರಲ್ಲ, ಎಲ್ಲ ನಡೀರಿ. ಯಾರಂತ ತಾಣಕ್ ಆಗಲ್ಲ ಅನ್ಬೇಕು, ಕೈ ಕಳಿಸ್ತೀನಿ. ನಡಿ ಅದು ನಿಂಗೆ ಒಳಕ್ಕೆ ಹಾಕೋ. ಏಯ್ ಅರ್ಚನಾ, ನಮ್ಮ ನಾದಿನಿ ಮಗ ವಿಕಾಸು ಆ ಸೂಟ್ ಕೇಸ್ನ ಕೈಯಲ್ಲಿ ಇಟ್ಕೊಳ್ಳೋ ಅಂತ ಹೇಳಿದ್ರೆ, ಇಲ್ಲತ್ತೆ ನನಗೆ ಇಟ್ಕೊಳಕ್ಕಾಗಲ್ಲ ಅಂತೇಳಿ ಅಲ್ಲೋಡಿ ತಲೆ ಮೇಲೆ ಇಟ್ಕೊಂಡು ಹೋಗ್ತಿದ್ದಾನೆ. ನಾವಂತೂ ತುಂಬ ನಕ್ಬಿಟ್ವಿ ಅದನ್ನೆಲ್ಲ ನೋಡಿ. ಅವನು ಅರ್ಚನೆಗೆ ಹೇಳಿದ್ರೆ, ಬಿಡತ್ತೆ ಅವ್ನಿಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಕೂತ್ಕೊಂಬರಲಿ, ಏನೂ ಆಗಲ್ಲ ಬಿಡಿರಿ ಅಂತ ಹೇಳಿದ್ಲು. ಸರಿ ಆಯಿತು, ನಿಮ್ಮಿಷ್ಟ ಹೆಂಗಾದರೂ ಎತ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಅವರು ಸುನೀತಾ ಮನೆ ಹತ್ರ ಹೋಗಿ ಆಲ್ರೆಡಿ ಕಾಯ್ಕೊಂಡು ಕೂತಿದ್ರು. ಆಮೇಲೆ ನಾನು ನಮ್ಮ ನಾದಿನಿ ಕೂಡ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಕೀ ಹಾಕ್ಕೊಂಡು ನೀವು ಬನ್ನಿರಿ ನಾವಿಬ್ಬರು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬಂದೆ. ಅವ್ರಿನ್ನ ಏನೋ ವರ್ಕ್ ಮಾಡ್ತಾ ಕೂತ್ಕೊಂಡಿದ್ರು ಮನೆಯಲ್ಲೇ. ಅಷ್ಟರಲ್ಲಿ ನಾವು ಸುನೀತಾ ಮನೆ ಹತ್ರ ಬಂದ್ವಲ್ಲ, ನೋಡಿ ಅವಳು ಕೂಡ ರೆಡಿ ಆಗಿದ್ದಾಳೆ. ಲಾಸ್ಟ್ ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ, ನನ್ನ ಫ್ರೆಂಡ್ ಸುನೀತಾ ಅಂತೇಳಿ ಇವರೇ. ಸೊ ಬಂದಿದ್ದ ತಕ್ಷಣ ಅವಳು ನಮ್ಮ ನಾದಿನಿ ಇಬ್ಬರಿಗೂ ಅರಿಶಿನ ಕುಂಕುಮ ಹುಡುಗರು ಎಲ್ಲರಿಗೂ ಕೊಡ್ತಾ ಇದ್ದಾಳೆ. ಸೊ ಯಾಕೆ ಅಂದರೆ ಇನ್ನೂ ಒಂದು 1/2 hour ಆಗುತ್ತೆ. ಅಂದರೆ ಸುನೀತಾ ಅವ್ರ ಹಸ್ಬೆಂಡು ಆಯಿಲ್ ಏನೋ ಚೇಂಜ್ ಮಾಡೋದಕ್ಕೆ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ, ವೆಯ್ಟ್ ಮಾಡೋಣ ಅಂತ ಎಲ್ಲ ಹೇಳಿದ್ಲು.
ನಾವು ಕೂಡ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೊರಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ, ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು. ಅಣ್ಣ ಆಯಿಲೆಲ್ಲ ತೊಗೊಂಡು ಅವರು ಅವ್ರ ಫ್ರೆಂಡು ಎಲ್ಲರೂ ಕೂಡ ಬಂದುಬಿಟ್ಟು ಅದು ಕಾರ್ಗೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದಾರೆ. ಸೊ ಇದು ಟ್ರಿಪ್ಪು ಅಂದರೆ ದಿಢೀರ್ ಹೊರಟ್ವಿ ಅಂತಲೇ ಹೇಳ್ಬೋದು ಟ್ರಿಪ್ಗೆ. ಯಾಕೆಂದರೆ ಮುಂಚೆ ಐಡಿಯಾ ಇತ್ತು ಹೋಗಬೇಕು ಅಂತ ಇತ್ತು, ಆದರೆ ಇವತ್ತೇ ಹೋಗಬೇಕು ಅಂತ ಐಡಿಯಾ ಇರಲಿಲ್ಲ. ಸೊ ಅಣ್ಣ ಕೂಡ ಇವತ್ತು ಗಾಡಿ ಫ್ರೀ ಆಗಿದೆ ತೊಗೊಂಡೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ನಮ್ಮ ಮನೆಯವ್ರು ಕೂಡ ನಾನು ಕಾಲ್ ಮಾಡಿ ಹೇಳಿದ್ದಕ್ಕೆ ಸರಿ ಆಯಿತು ಸಂಜೆ ಬೇಗ ಬರ್ತೀನಿ ಹೋಗೋಣ ಅಂದರು. ಆಮೇಲೆ ನಮ್ಮ ನಾದಿನಿಯವ್ರು ಕೂಡ ಬರ್ತೀವಕ್ಕ ಅಂತ ಹೇಳ್ಬಿಟ್ಟು ಅವರು ಕೂಡ ಬೇಗ ಹೊರಟು ಬಂದರು. ನಿಮ್ಮ ಮನೇಲಿ ಹಿಂಗೇನಾ ನೆಂಟ್ರು ಬಂದ ಹೌದಾ? ಇದು ಸುನೀತಾ ಇದ್ದಾರಲ್ಲ, ಅಣ್ಣ ಇದ್ದಾರಲ್ಲ, ಅವ್ರ ಫ್ರೆಂಡು ಅವ್ರ ಮಿಸ್ಸಸ್ಸು. ಅದು ನಾಯಂತೂ ಯಾವ ಥರ ಎಲ್ಲರನ್ನೂ ನೋಡಿಬಿಟ್ಟು ಕಚ್ಚೋ ಥರನೇ ಬರ್ತಿತ್ತು. ನಾವಂತೂ ಎಲ್ಲ ಹೆದ್ರುಕೊಂಡ್ಬಿಟ್ಟು ಹೊರಗಡೆನೇ ಕುತ್ಕೊಂಡ್ಬಿಟ್ವಿ. ಸೊ ಸುನೀತಾ ಎಲ್ರಿಗೂ ಕೂಡ ಕಾಫಿ ಎಲ್ಲ ಮಾಡಿಕೊಟ್ಲು. ಫೈನಲಿ ಅಣ್ಣ ಎಲ್ಲ ರೆಡಿ ಆಗಿದೆ ಹೊರಡ್ರಿ ಅಂತ ಹೇಳಿದ್ರು. ಸೊ ಹೊರಡೋದಕ್ಕಿಂತ ಮುಂಚೆ ನಾವು ಕೂಡ ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ದೀವಲ್ಲ, ಸೊ ಫಸ್ಟ್ ಟೈಮು ಕಾರ್ ಅಣ್ಣ ತೊಗೊಂಡಿದ್ರಲ್ಲ, ಸೊ ಹಂಗೆ ಪೂಜೆ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆ ನಾನೇ ಮಾಡ್ತಿದ್ದೀನಿ. ಸುನೀತಾಗೆ ಹೇಳಿದೆ ಪೂಜೆ ಮಾಡಿ ನೀನೆ ಅಂತ. ಇಲ್ಲ ಪರವಾಗಿಲ್ಲ ನೀನೇ ಮಾಡು ತುಳಸಿ ಅಂತ ಹೇಳಿದ್ಲು. ಸರಿ ಆಯಿತು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗಾಡಿ ಆಲ್ರೆಡಿ ಪಾಪ ಅಣ್ಣ ಬೆಳಗ್ಗೆನೇ ನಾವು ಟ್ರಿಪ್ ಹೋಗ್ತೀವಿ ಅಂತಲೇ ಎಲ್ಲ ತೊಳೆದ್ಬಿಟ್ಟು ರೆಡಿ ಮಾಡಿದರು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಜಸ್ಟ್ ನೀರೆಲ್ಲ ಹಾಕ್ಬಿಟ್ಟು ಹಾಗೆ ಅರಿಶಿನ ಕುಂಕುಮ ಇಟ್ಟು ಮಾಮೂಲಿ ಹೂವು ಎಲ್ಲ ಹಾಕಿ ಪೂಜೆ ಎಲ್ಲ ನಾನೇ ಮಾಡಿದೆ. ಸುನೀತಾ ನೀ ಮಾಡು ಅಂತ ಹೇಳಿದ್ರು. ಅವಳು ಮತ್ತೆ ಇಲ್ಲ ಪರವಾಗಿಲ್ಲ ನೀನೇ ಮಾಡು ಅಂತ ಹೇಳ್ತಿದ್ದಾಳೆ ನನಗೆ. ಸೊ ಫೈನಲಿ ಎಲ್ಲರೂ ಹೊರಟ್ವಿ. ಇನ್ನು ಅಲ್ಲಿ ಬ್ಯಾಗ್ ಇಲ್ಲ ಅಂದರೆ ಇನ್ನೊಬ್ರಿಗಾಗೋದು. ನನ್ನ ಮಗ ವಿಕಾಸ ಮುಂದೆ ಕೂತ್ಕೊಂಡ್ರು, ನಾನು ಅರ್ಚನಾ ಸುನೀತಾ 3 ಸೀಟ್ ಒಂದು ಕಡೆ ಕೂತ್ಕೊಂಡ್ವಿ. ನಮ್ಮ ನಾದಿನಿ ಮಗಳೆಲ್ಲ ಹಿಂದೆಗಡೆ ಕೂತ್ಕೊಂಡ್ರು. ಎಲ್ಲರಿಗೂ ಕೂಡ ಸೀಟ್ ಕಂಫರ್ಟಬಲ್ ಆಯಿತು ಅಂತಲೇ ಹೇಳ್ಬೋದು. ಸೊ ಫೈನಲಿ ಇನ್ನೇನು ಡೀಸೆಲ್ ಹಾಕಿಸ್ಕೊಂಡು ಒಂದೇ ಸಲ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ರು. ಅಂದರೆ ಮುಂಚೆನೇ ನಮ್ಮ ಮನೆಯವರು ಯಾವ ಕಡೆ ಹೋಗಬೇಕು, ಯಾವ ಕಡೆಯಿಂದ ಹೋದರೆ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಪ್ಲ್ಯಾನ್ ಮಾಡಿಕೊಂಡ್ರು. ಹಾಗೆ ಹೋಗ್ತಾ ಗುಡುಗು ಮಿಂಚು ಆ ಥರ ಎಲ್ಲ ಗಾಳಿ ಎಲ್ಲ ಬರ್ತಾಯಿತ್ತು. ಮಳೆ ಕೂಡ ಸಣ್ಣಗೆ ಬರ್ತಾಯಿತ್ತು ನಾವು ತುಮಕೂರು ಬಿಟ್ಟಾಗ. ಸೊ ಆದರೆ ಜೋರಾಗೇನು ಬರಲಿಲ್ಲ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ಮಳೆ ಅಂದರೆ ಮಳೆ, ಅದು ಚಿತ್ರದುರ್ಗದಲ್ಲಂತೂ ಸಿಕ್ಕಾಪಟ್ಟೆ ಮಳೆ. ಮುಂದೆ ಹೋಗ್ತಾ ರೋಡ್ ಕೂಡ ನಮಗೆ ಕಾಣಿಸ್ತಿರ್ಲಿಲ್ಲ, ಅಷ್ಟು ಮಳೆ ಅಂದರೆ ಮಳೆ. ನಮ್ಮನೆಯವ್ರು ಕೂಡ ಡ್ರೈವಿಂಗ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು ಅಂತಲೇ ಹೇಳ್ಬೋದು. ಅಂದರೆ ಅಷ್ಟಿಷ್ಟು ಮಳೆ ಅಲ್ಲ ನಾವು ಹೋಗಿದ್ದು. ಚಿತ್ರದುರ್ಗದಿಂದ ಶಿವಮೊಗ್ಗದವರೆಗೂ ಅಷ್ಟೇ ತುಂಬ ಅಂದರೆ ತುಂಬ ಮಳೆ ಇತ್ತು. ನಾವು ಹೋಗಿರೋ ಪ್ಲೇಸಲ್ಲೂ ಕೂಡ ಅಷ್ಟೇ, ಅಲ್ಲಿ ನಾವು ಹೋಗಿರೋ ಪ್ಲೇಸಲ್ಲಿ ಬೆಳಗ್ಗೆ 8:30 ಆದರೂ ಹುಯ್ತಾನೇ ಇತ್ತು ಮಳೆ. ಅಷ್ಟು ಮಳೆ ಅಂದರೆ ಸಣ್ಣಗೆ ಬರ್ತಾನೆ ಇತ್ತು 8:30. ಅಂದರೆ ತುಂಬ ಸೆಕೆ ಅಂತ ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ಕಾರಲ್ಲಿ ತುಂಬ ಚಳಿ ಆಯಿತು. ನಾವು ಕೂಡ ಏನು ತೊಗೊಂಡೋಗಿರಲಿಲ್ಲ. ಅಯ್ಯೋ ಸೆಕೆ ಅಲ್ವಾ ಬಿಡು ಏನಕ್ಕೆ ತೊಗೊತೀಯ ಅಂತ ಹೇಳ್ಬಿಟ್ಟು ಬೆಡ್ಶೀಟು ಶಾಲು ಏನು ತೊಗೊಳ್ಲೇ ಇಲ್ಲ. ನಮ್ಮ ಮನೆಯವ್ರು ಹೇಳಿದ್ರು ಏನಾದರೂ ಚಾಪೆ ಬೆಡ್ಶೀಟ್ ಬೇಕಾದರೆ ತೊಗೋ ಅಂತ. ಅಯ್ಯೋ ಬರ್ರಿ ತುಂಬ ಸೆಕೆ ಏನಕ್ಕೆ ಅಂತ ಹೇಳ್ಬಿಟ್ಟು ನಾವು ಹಂಗೆ ಹೋದ್ವಿ. ಆದರೆ ತುಂಬ ರಾತ್ರಿಯೆಲ್ಲ ಅಂತೂ ತುಂಬ ಚಳಿ ಆಯಿತು. ನಾವು ಬರೋ ವೇಲೆಲ್ಲ ಹೊತ್ಕೊಂಡು ಹಾಗೆ ಇದು ಮಾಡಿದ್ವಿ. ಸೊ ಫೈನಲಿ ನಾವು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲಗಿದ್ವಿ ಅಷ್ಟೇ. ಆಮೇಲೆ ನಮ್ಮ ಮನೆಯವ್ರು 7:30ಗೆ ಎದ್ದೇಳಿಸಿದ್ರು. ಬನ್ನಿ ಮತ್ತೆ ಟೈಮ್ ಆಗುತ್ತೆ, ಹೋಗಿ ಇನ್ನು ಅಲ್ಲೆಲ್ಲ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಹೋಗ್ಬೇಕಲ್ಲ ಅಂತ ಹೇಳಿಬಿಟ್ಟು. ಅಂದರೆ ನಾವು ಎಲ್ಲಿ ಫಸ್ಟುಗೆ ಯಾವ ಪ್ಲೇಸಿಗೆ ಬಂದಿದ್ದೀವಿ, ಅಲ್ಲಿ ಯಾವ ಥರ ದರ್ಶನ ಆಯಿತು, ಸೊ ಇದು ಅಂದರೆ ಇನ್ನು ನೆಕ್ಸ್ಟು ಯಾವ ಪ್ಲೇಸ್ಗೆ ಹೋಗಬೇಕು ಅನ್ನೋದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಖಂಡಿತ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಲಾಗ್ ಆಗಿರುತ್ತೆ, ಮಿಸ್ ಮಾಡಬೇಡಿ. ನೀವು ಕೂಡ ನೋಡಿ. ಹೇಳ್ತೀನಿ ಯಾವ ಪ್ಲೇಸ್ ಇದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಈ ವಿಡಿಯೋದಲ್ಲಿ ಹೇಳಲ್ಲ. ಅಂದರೆ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ ಇದು ಯಾವ ಪ್ಲೇಸು ಅಂತ ಹೇಳ್ಬಿಟ್ಟು ನೋಡೋಣ ಎಷ್ಟು ಚೆನ್ನಾಗಿ ಕಂಡುಹಿಡಿತೀರಾ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಅಲ್ಲಿಗೆ ನಿಲ್ಲಿಸಿರ್ತೀನಿ. ಸೊ ನಾನು ನಮ್ಮ ಮನೆಯವರು ಎಲ್ಲರೂ ಸೇರಿಕೊಂಡು ಹೊರಟ್ವಿ. ನೋಡಿ ಮಳೆ ಯಾವ ಥರ ಬಂದಿದೆ ಅಂತ ಹೇಳಿದ್ರೆ, ಅದು ಸಣ್ಣಗೆ ಮಳೆ ಇನ್ನೂ ಬರ್ತಾನೆ ಇದೆ, ಬಿಟ್ಟೇ ಇಲ್ಲ. ಆದರೂ ನಾವು ಇದನ್ನು ಕಾಯ್ಕೊಂಡು ಕೂತ್ಕೊಳಕ್ಕಾಗಲ್ಲ, ಮತ್ತು ಟೈಮ್ ಆಗುತ್ತೆ, ದರ್ಶನ ಎಲ್ಲ
ಎಲ್ಲ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಬನ್ನಿರಿ ಪರವಾಗಿಲ್ಲ, ಏನು ತುಂಬ ಚಿಕ್ಕದಾಗಿ ಬರ್ತಿದೆ ಮಳೆ ಅಂತ ಹೇಳ್ಬಿಟ್ಟು ಹಾಗೆ ಕರ್ಕೊಂಡೋದ್ರು. ಅಲ್ಲಿ ಇನ್ನು ಸ್ನಾನಕ್ಕೆಲ್ಲ ಅಲ್ಲಿ ಇನ್ನೂ ನಮ್ಗೆ ಗೊತ್ತಿಲ್ಲ ಈ ಪ್ಲೇಸು, ಇದೇ ಫಸ್ಟ್ ಟೈಮ್ ನಾವು ಹೋಗಿರೋದು. ಎಲ್ಲರೂ ಅಷ್ಟೇ, ಅಲ್ಲಿರೋರು ಯಾರೂ ನೋಡೇ ಇಲ್ಲ, ಇದೇ ಫಸ್ಟ್ ಟೈಮ್ ಹೋಗಿರೋದು. ಸೊ ಅದಕ್ಕೆ ಬೇಗ ಹೋಗಿ ನೋಡೋಣ ಹೆಂಗಿದೆಯೋ ಏನೋ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಇಳಿದ್ಬಿಟ್ಟು ನೋಡೋಣ, ಗೆಸ್ ಮಾಡಿ ನಿಮ್ಗೇನಾದರೂ ಗೊತ್ತಿದ್ರೆ ಯಾವ ಪ್ಲೇಸು ಅಂತ ಹೇಳ್ಬಿಟ್ಟು. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಭಾಳ ವಿಡಿಯೋ ಇದೆ ಎಲ್ಲೆಲ್ಲಿಗೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು. ಇದು 2 ಡೇಸ್ ಅಂತಲೇ ಹೇಳ್ಬೋದು ಟ್ರಿಪ್ ಹೋಗಿದ್ದಿದ್ದು ನಾವು. 2 ಡೇಸಲ್ಲಿ ಎಷ್ಟು ಪ್ಲೇಸ್ ಕವರ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಖಂಡಿತ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಸಿಗೋಣ ಮತ್ತು ಥ್ಯಾಂಕ್ ಯು ಎಲ್ರಿಗೂ.